You can save water and plant the trees. You make a better place for you and me. ನೋಡಿ ಮಹಾ ಗಣಪತಿಗೆ ಆರತಿ ಆಗುತ್ತೆ. ಮನಸ್ಸಲ್ಲಿ ಗಣಪತಿಯ ಸ್ಮರಣೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಗಂ ಗಣಪತಯೇ ನಮಃ. मंगलवीराजे विजोगा हिरण्यवासो मंगलामुद्यो मानिति वेदांतो मानिति जगयो मानिति स्वाति आंगण्य विद्यामारुणा मानिति वामन प्रथमा भवति
ಪ್ರಸನ್ನ ವರದಾ ಸರ್ವೋ ಮಹಾಮಂಗಲೀಲ ಲಕ್ಷ್ಮೀ ಸೀತಾ ಪ್ರಸನ್ನ ಆಗಲೇ ಕಲಾವಿ ಪ್ರೇಮನಿಸುತ್ತದೆ ಜೀವನತೆ ಸಂತೋಷಂ ತಸ್ಮಸ್ಸವಾಗ್ಯ ಕಾಣ್ಯಂ ವೈರು ಜೋಗುಮೇ ರಂಗೇ ಯಮದೇ ವರಸುನಿಯಾ ಆಪ್ಯ ಅದಿನ್ಯಾ ಹೋದೇವಾಯ ನಿತ್ಯೇ ವಿಷ್ಣುಭಯ ಕಾಂಡಾ ಕಾಂಡಾ ಪ್ರಭೋಹಂ ದೇವ ಆಪ್ಯಾಮೇ ಪ್ರೋಗಮಸ್ಸು ಭವಾವಸ್ಸುರೇ ಆಪ್ಯಾಮೇ ಪ್ರೋಗಮಸ್ಸು ಭವಾವಸ್ಸುರೇ ನೋಡಿ ಹಾಲಿ ರಕ್ಷಣೆಯಾಗುತ್ತೆ ಇನ್ನೊಮ್ಮೆ ಅದೇ ಕೆಳಗಿಸಿ ಓಂಕಾರ ಕನ್ನಡಾಕ್ಷರ ಓಂಕಾರ ಗೊತ್ತಾ ಆ ಈ ಕವಸ ಬರ್ಸಿನೊಮ್ಮೆ ಏನು ಮಂತ್ರಗಳಿದ್ರೆ ಶ್ರೀಕಾರ ಅಂತ ಬರ್ಸಿ ಓಂ ಶ್ರೀ ವಿದ್ಯಾ ನಮಃ ನಮಃ ಶ್ರೀ ಬಾಲಗಂಗಾಧರನಾಥ ಹಾಗೆ ಕೊಡಿ ಅಲ್ಲೇ ಮುಂದೆ ಕೊಡಿ ಸ್ವಲ್ಪ ಕತ್ಕೊಂಡಿಲ್ಲ ಅರ್ಚನೆ ಅಕ್ಷರ ಕತ್ಕೊಂಡಿದ್ರಲ್ಲ ಆ ತಟ್ಟೆಗೆ ಮುಟ್ಟಿಸಿ ಮಕ್ಕಳ ತಲೆ ಮೇಲೆ ಹಾಕಿ ಅಲ್ಲಿ ಅವರು ತಾಯಿ ಹೇಳಿದ್ರೆ 2 ವರ್ಷ ಮಕ್ಕಳು ದಯಮಾಡಿ ಕೂತ್ಕೊಳ್ಳಿ ತಾಯಿ ಮಾತ್ರ ಕೊಡ್ತಾರೆ
ಸ್ಪರ್ಧೆ ಇರುತ್ತೆ. ಒಂದು 10 ನಿಮಿಷಗಳ ಕಾಲ ಇದೆ. ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಯೋಗಿ ಭೈರವೇಂದ್ರ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಚೈತನ್ಯ ಸ್ವರೂಪಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ 22ನೇ ಜಗದ್ಗುರು ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇವತ್ತು ಪಾಂಡುಪುರ ನಮ್ಮ BJ ಶಾಲೆಯಲ್ಲಿ ಜ್ಞಾನಾಂಕುರ ಅಥವಾ ಅಕ್ಷರಾಭ್ಯಾಸ ಅನ್ನುವಂಥ ಕಾರ್ಯಕ್ರಮನ ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಹಿಂದೆ ಎಲ್ಲ ನಮ್ಮ ಪೂರ್ವಿಕರು, ಹಿಂದಿನ ನಮ್ಮ ಹಿರಿಯರು ಬಹುಶಃ ಶೃಂಗೇರಿ ಮಠಕ್ಕೆ ಹೋಗಿ, ಅದು ಶಾರದಾ ಪೀಠ, ಅದು ಶಕ್ತಿಪೀಠ, ಅಲ್ಲಿ ನಮ್ಮ ಮಕ್ಕಳುಗಳಿಗೆ ಅಭ್ಯಾಸ ಮಾಡುವಂಥ ಅಕ್ಷರಾಭ್ಯಾಸ ಮಾಡುವಂಥ ಒಂದು ಅಭ್ಯಾಸ ಮೊದಲಿಂದಿತ್ತು. ಬಹುಶಃ ಅದನ್ನು ನಮ್ಮ ಗುರುಗಳು ಶೃಂಗೇರಿಗೂ ಹೋಗಿ, ಆದರೆ ಅದಕ್ಕೆ ಮುಂಚೆ ನಿಮ್ಮ ಶಾಲೆಗಳಲ್ಲೇ ಪ್ರಾರಂಭದಲ್ಲಿ ವಿಶೇಷವಾದಂಥ ಜ್ಯೋತಿಷ್ಯಗಳಲ್ಲಿ ಇಟ್ಟು ಇಲ್ಲೇ ಯಾಕೆ ನೀವು ಜ್ಞಾನಾಂಕುರ ಮಾಡಬಾರ್ದು ಅನ್ನುವಂಥ ಸೂಚನೆ ಕೊಟ್ಟ ಮೇರೆಗೆ ಈಗಾಗಲೇ 3-4 ಶಾಲೆಗಳಾಗಿದೆ. ಇನ್ನು ಉಳಿದ ಶಾಲೆಗಳಲ್ಲೂ ಬಹುಶಃ ಮುಂದಿನ ಬುಧವಾರದವರೆಗೂ ಕೂಡ ಕಂಟಿನ್ಯೂಷನ್ ನಮ್ಮ ಕೆಂಗೇರಿ ಬ್ರಾಂಚಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದನ್ನು ಮಾಡ್ತಾಯಿದ್ವಿ. ಗುರುಗಳು ಹೇಳಿದ್ದು ಒಂದೇ ಮಾತು, ಬಹುಶಃ ಗ್ರಾಮೀಣ ಪ್ರದೇಶದ ರೈತರಿರ್ತಾರೆ, ಕೃಷಿಕರಿರ್ತಾರೆ, ಕಾರ್ಮಿಕರಿರ್ತಾರೆ, ಬಡವರಿರ್ತಾರೆ, ಬಹಳಷ್ಟು ಗರೀಬರಿರ್ತಾರೆ. ಅವರೆಲ್ಲ ಹಣನ ಖರ್ಚು ಮಾಡಿ ಹೊರಗಡೆ ಹೋಗಿ ಇಂಥ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ನೀವೇ ಅದರ ಪೂರ್ಣ ಖರ್ಚು ವೆಚ್ಚನ ವಹಿಸಿ ಮಕ್ಕಳು ಮತ್ತು ಪೋಷಕರನ್ನು ಕರೆದು ಇಲ್ಲೇ ಅಕ್ಷರಾಭ್ಯಾಸನ ಶಾಲೆನಲ್ಲೇ ಮಾಡಿಸಿ ಮೊದಲು ಅನ್ನುವಂಥ ಸೂಚನೆ ಕೊಟ್ಟರು. ಅದ್ರ ಪ್ರಕಾರ ಬಹುಶಃ ಇವತ್ತು ನಮ್ಮ ಈ ಕಾರ್ಯಕ್ರಮ ಈಗಾಗಲೇ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಬಹುಶಃ ಪೋಷಕರ ಸಹಕಾರ ತುಂಬ ಚೆನ್ನಾಗಿದೆ, ಸಾರ್ವಜನಿಕರ ಸಹಕಾರ ಇದೆ. ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಭಾಳ ಪ್ರೀತಿಯಿಂದ ಆ ಕೆಲಸಗಳನ್ನು ಅಪ್ಪಿ ಮಾಡ್ತಾರೆ. ಇದ್ರ ಜೊತೆಗೆ ನಿಮ್ಮಂಥ ಮಾಧ್ಯಮ ಸನ್ನಿಹಿತರು ಭಾಳ ವಿಶೇಷವಾಗಿ ಇದನ್ನು ವಿಸ್ತರಿಸೋದ್ರ ಮುಖಾಂತರ ಬೇರೆ ಶಾಲೆಗಳಿಗೆ ಇದೊಂದು ಮಾದರಿಯಾಗುವಂಥ ರೀತಿಯಲ್ಲಿ ಪ್ರಯತ್ನ ಆಗ್ತಿದೆ. ಅದಕ್ಕೆ ನಮಗೆ ಯಾವಾಗಲೂ ಕೂಡ ಪ್ರೀತಿ ಇದೆ, ವಿಶ್ವಾಸ ಇದೆ, ಗೌರವ ಇದೆ. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ನಾಗರಿಕ ಪಟ್ಟಣದಲ್ಲಿರುವಂಥ ಮಕ್ಕಳುಗಳಿಗೆ ಏನೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಬಹುಶಃ ಇವತ್ತು BJ ಶಾಲೆ ಎಲ್ಲ ಶಿಕ್ಷಣವನ್ನು ಕೊಡ್ತಾಯಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಸರಸ್ವತಿ ಪೂಜೆ ಮಾಡೋದ್ರ ಮುಖಾಂತರ, ವಿಘ್ನೇಶ್ವರನ ಪ್ರಾರ್ಥನೆ ಮಾಡೋದ್ರ ಮುಖಾಂತರ, ಗುರುಗಳನ್ನು ನೆನಪು ಮಾಡೋದ್ರ ಮುಖಾಂತರ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆಲ್ಲ ಪೋಷಕರ ಸಹಕಾರ ಸಹಾಯ ನಿರಂತರವಾಗಿತ್ತು. ಎಲ್ಲ ಪೋಷಕರು ಕೂಡ ಆ ಉಡುಪನ್ನು ನೀವು ನೋಡಿದ್ರಿ, ಎಲ್ಲರೂ ಕೂಡ ಟ್ರೆಡಿಷನಲ್ ಡ್ರೆಸ್, ಹೆಣ್ಮಕ್ಳುಗಳಿಗೆಲ್ಲ ಲಂಗ ಹಾಕಿ, ಗಂಡು ಮಕ್ಕಳುಗಳಿಗೆಲ್ಲ ಪಂಚೆ ಮತ್ತು ಬಿಳಿ ಶರ್ಟನ್ನು ಹಾಕಿ, ತಂದೆ ತಾಯಿಗಳು ಕೂಡ ಪಂಚೆ ಮತ್ತು ಶರ್ಟ್ಗಳನ್ನು ವಸ್ತ್ರಗಳನ್ನು ಹಾಕಿ ಬರೋದಿದೆಯಲ್ಲ, ಬಹುಶಃ ಹಿಂದಿನ ದಿನಮಾನಗಳ ಸಂಸ್ಕೃತಿನ, ಸಂಸ್ಕಾರನ, ಪರಂಪರೆಗಳನ್ನು ನೆನಪು ಮಾಡುವಂಥ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗಿದೆ. ಅದು ಬಹುಶಃ ಎಲ್ಲರ ಪೋಷಕರ ಮನಸ್ಸನ್ನು ಗೆದ್ದಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ. ಜೈ ಶ್ರೀ.